ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಬಿಜೆಪಿ ಯುವ ಮೋರ್ಚಾದಿಂದ ಪಂಜಿನ ಮೆರವಣಿಗೆ. ಸ್ಥಳೀಯ ಬಿಜೆಪಿ ನಗರ ಯುವ ಮೋರ್ಚಾದ ವತಿಯಿಂದ 25ನೇ ವರ್ಷ ಕಾರ್ಗಿಲ್ ವಿಜಯೋತ್ಸವವು ನಗರದ ಜೋಡಮಾರುತಿ ದೇವಸ್ಥಾನದಿಂದ ಪಂಜಿನ ಮೆರವಣಿಗೆ ಆರಂಭಗೊಂಡು ಹುಯಿಲ್ಗೋಳ್ ನಾರಾಯಣರಾವ್ ವೃತ್ತದವರೆಗೆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಸೈನಿಕರನ್ನ ನೆನೆಯುತ್ತಾ ಪಂಜಿನ ಮೆರವಣಿಗೆ ಜರುಗಿತು. ಈ ಮೆರವಣಿಗೆಯಲ್ಲಿ ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್ ಹಬೀಬ್ ಅವರು ನೇತೃತ್ವ ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡ್ಗಿ ಅವರು ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಭಾರತ ದೇಶದ ಹೆಮ್ಮೆಯ ಯೋಧರು ತಮ್ಮ ಪ್ರಾಣವನ್ನ ಕೊಟ್ಟು ಯುದ್ಧವನ್ನ ಗೆದ್ದು ಬೀಗಿದ ನಮ್ಮ ಹೆಮ್ಮೆಯ ಸೈನಿಕರು ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಇನ್ನೋರ್ವ ಬಿಜೆಪಿ ಹಿರಿಯರಾದ ಎಂಎಸ್ ಕರಿಗೌಡರು ಮಾತನಾಡಿ, ನಮ್ಮ ಹೆಮ್ಮೆಯ ಸೈನಿಕರು ಹಾಗೂ ಅಂದಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿಯವರ ದೇಶದ ಒಳಿತಿಗಾಗಿ ತೆಗೆದುಕೊಂಡಂತ ನಿರ್ಣಯ ಕಾರ್ಗಿಲ್ ಯುದ್ಧ ಗೆಲ್ಲುವ ಹಾಗೆ ಮಾಡಿತು. ಇನ್ನು ಸಾಕಷ್ಟು ಸೈನಿಕರು ಯುದ್ಧದಲ್ಲಿ ಭಾಗಿಯಾಗಿ ಭಾರತ ದೇಶಕ್ಕೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿದವರಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಅಕ್ಕಿ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ಕೊಟ್ಟು ದೇಶಕ್ಕೆ ಹೆಮ್ಮೆಯ ಪುತ್ರರಾಗಿ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿ ಅವರ ಸೇವೆ ಬಹಳಷ್ಟು ನೆನಪಿಟ್ಟುಕೊಳ್ಳುವ ಸಂಗತಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್, ನವೀನ್ ಕೋಟೆಕಲ್, ರಾಹುಲ್ ಸಂಕಣ್ಣವರ್, ಶ್ರೀಪತಿ ಉಡುಪಿ, ಬಿಎಚ್ ಲದ್ವಾ, ವಂದನಾ ವರ್ಣೇಕರ್, ಕೌಶಲ್ಯ ಬದಿ, ಇರ್ಷಾದ್ ಮಾನ್ವಿ, ರತ್ನಾ ಕುರ್ಕೋಡ್, ದೇವಪ್ಪ ಗೋಟೂರ್, ಪ್ರಕೋಷ್ಠಗಳ ಸಂಯೋಜಕ ಶಶಿಧರ್ ದಿಂಡೂರ್, ಕಾರ್ತಿಕ್ ಶಿಗ್ಲಿಮಠ್, ಕಾರ್ತಿಕ್ ಮುತ್ತಿನಪೆಂಡಿಮಠ್, ವಿಶ್ವನಾಥ್ ಶ್ರೀಗಣ್ಣವರ್, ಅಪ್ಪಣ್ಣ ತೆಂಗಿನಕಾಯಿ, ಶಿವು ಹಿರೇಮನಿ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. भारत माता की जय, वंदे मातरम, भारत माता की जय, भारत 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವಕ್ಕೆ ಯೋಧರಿಗೆ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವಕ್ಕೆ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎಂಎಸ್ ಕರಿಗೌಡ ಸರ್ ಮಾತಾಡಬೇಕಾಗಿ 24 ವರ್ಷಗಳ ಹಿಂದೆ ಪಾಕಿಸ್ತಾನದ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅಂಗವಾಗಿ ಗದಗ ನಗರದಲ್ಲಿ ಸಹಿತ ಯುವ ಮೋರ್ಚಾ ವತಿಯಿಂದ ಈ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನೆಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ, ಎಲ್ಲ ಕಾರ್ಯಕರ್ತರಿಗೆ, ಸಹೋದರರಿಗೆ ನನ್ನ ನಮಸ್ಕಾರ ಹೇಳುತ್ತಾ, ಇವತ್ತು ತಾವೆಲ್ಲ ನೋಡಿರಬಹುದು 25 ವರ್ಷಗಳ ಹಿಂದೆ 1999ರಲ್ಲಿ ಪಾಕಿಸ್ತಾನದ ಮುಖಂಡರಾದಂತಹ ನವಾಜ್ ಶರೀಫ್ ಮತ್ತು ಪರ್ವೇಜ್ ಮುಷರಫ್ ಅವರು ಒಂದು ದುಸ್ಸಾಹಸವನ್ನ ಮಾಡಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಗುಡ್ಡಗಳನ್ನ ವಶಪಡಿಸಿಕೊಳ್ಬೇಕು ಅಂತೇಳಿ ಒಂದು ದುಸ್ಸಾಹಸವನ್ನ ಮಾಡಿದ್ರು. ಆ ದುಸ್ಸಾಹಸವನ್ನ ಮೆಟ್ಟಿನಿಂದ ನಮ್ಮ ಭಾರತದ ಸೈನಿಕರು ಆ ಪಾಕಿಸ್ತಾನದಿಂದ ಬಂದಂತ ಎಲ್ಲ ಸೈನಿಕರನ್ನ ಕೊಂದು ಹಾಕಿ ನಮ್ಮ ಭಾರತದ ಸೈನಿಕರು ಸುಮಾರು 527 ಮಂದಿ ತಮ್ಮ ಪ್ರಾಣವನ್ನು ತೆತ್ತು ಭಾರತದ ಭೂಮಿಯನ್ನ ವಶಪಡಿಸಿಕೊಂಡಿದ್ದು ತಾವೆಲ್ಲ ನೆನಬಹುದು. ನಮ್ಮ ಭಾರತದ ಸೈನಿಕರು 1 ಇಂಚು ಜಾಗವನ್ನು ಸಹಿತ ನಾವು ಬೇರೆ ದೇಶಕ್ಕೆ ಬಿಟ್ಟು ಕೊಡೋದಿಲ್ಲ. ಮತ್ತೆ ನಾವು ನಮ್ಮ ಭಾರತದ 1 ಇಂಚು ಜಾಗವನ್ನು ತೆಗೆದುಕೊಳ್ತೀವಿ ಅಂತೇಳಿ ಅವತ್ತಿನ ಬಂದಂತ ದುಸ್ಸಾಹಸನ ಮಾಡಿದಂತ ಪಾಕಿಸ್ತಾನದ ಸೈನಿಕರನ್ನು ಬಗ್ಗು ಬಡಿದು ತಮ್ಮ ಜೀವನ ತೆತ್ತು ನಮ್ಮ ಭಾರತದ ಭೂಮಿಯನ್ನು ಉಳಿಸಿಕೊಟ್ರು. ಅವತ್ತಿನ ಕ್ಯಾಪ್ಟನ್ ಆದಂತ ವೀರ್ ಕಮಾಂಡರ್ ವಿಕ್ರಮ್ ಬಾತ್ರಾ ಸುಮಾರು ಸೈನಿಕರ ಜೀವವನ್ನು ಉಳಿಸಿ ತನ್ನ ಜೀವವನ್ನು ಕೊಟ್ಟು ಭಾರತ ದೇಶದ ಭೂಮಿಯನ್ನು ಉಳಿಸಿಕೊಟ್ಟಿದ್ದು ನಾವು ನೆನಬಹುದು. ಅಂತ ವಿಕ್ರಮ್ ಬಾತ್ರಾಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಅತ್ಯುನ್ನತ ಪದಕವನ್ನ ಪರಮವೀರ ಚಕ್ರವನ್ನು ಕೊಟ್ಟು ಅವರನ್ನು ಸನ್ಮಾನಿಸಿದರು. ಅಂತ ಭಾರತದ ಈ ನಾಡಿನ ವೀರ ಯೋಧರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಅವತ್ತೇನು ಕಾರ್ಗಿಲ್ನಲ್ಲಿ ಏನು ವೀರ ಯೋಧರು ಏನು ಕೆಲವು ಜನ ಜಾಗವನ್ನ ಮಾಡಿದ್ರು, ತಮ್ಮ ಜೀವವನ್ನ ಕೊಟ್ಟರು, ಕೆಲವು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡ್ರು, ಸಾವಿರಾರು ಜನ ಆ ವೀರ
ಯೋಧರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕಾರ್ಗಿಲ್ ವಿಜಯೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ಭಾರತ್ ಮಾತಾ ಕಿ ವಂದೇ ವಂದೇ. ಭಾರತೀಯ ಜನತಾ ಪಕ್ಷದಿಂದ ಯುವ ಮೋರ್ಚಾಗೆ ಕೊಟ್ಟಂತ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಮ್ಮ ಯುವ ಮೋರ್ಚಾ ಗದಗ ನಗರ ಮಂಡಳದವರು ಇವತ್ತು ನೆರವೇರಿಸಿದ್ದಾರೆ. ಈ ಒಂದು ಮೆರವಣಿಗೆಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ನಗರ ಮಂಡಳದ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಯುವ ಮೋರ್ಚಾ ನಗರದ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ಹಿರಿಯರಾದಂಥ MS ಕರಿಗೌಡರಾಗಿರ್ಬೋದು, ಉಡುಪಿಯವರಾಗಿರ್ಬೋದು, ಲದವರಾಗಿರ್ಬೋದು ಹಾಗೂ ವಿವಿಧ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೇ ನಮ್ಮ ಹಿರಿಯರು ಏನು ಕಾರ್ಗಿಲ್ ಈ ಯುದ್ಧದಲ್ಲಿ ಶಹೀದಾದ್ರಂತ ಎಲ್ಲ ಯೋಧರ ವಿವರವನ್ನ ನಿಮಗೆ ಹೇಳಿದರು. ಭಾರತೀಯ ಜನತಾ ಪಕ್ಷ ಯೋಧರನ್ನ ನಮಿಸುವಂತ, ಯೋಧರ ಅಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಶಹೀದಾದ್ರಂತ ಯೋಧರನ್ನ ಇವತ್ತು ನೆನಪಿಟ್ಕೊಳ್ಬೇಕು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಇಡೀ ಎಲ್ಲ ಯುವಕರಿಗೆ ಈ ಒಂದು ಮಾಹಿತಿ ಹೋಗ್ಲಿ. ದೇಶಭಕ್ತಿ ಎಂಬ ಒಂದು ಪದವನ್ನ ಅವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಏನು ಆ ನಿರ್ಣಯನ ತಗೊಂಡಿದ್ರು, ಇವತ್ತ ಒಂದು ಎಚ್ಚರಿಕೆ ಗಂಟೆ ಐತಿ. ಎಲ್ಲಿವರೆಗೆ ನಮ್ಮ ಭಾರತ ದೇಶ ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆ ಇರುತ್ತದೆ, ಸುರಕ್ಷಿತವಾಗಿರ್ತೈತೆ. ನಮ್ಮ ಪ್ರಧಾನಮಂತ್ರಿಗಳು 1 ಇಂಚು ಭಾರತ ದೇಶವನ್ನ ಬಿಟ್ಕೊಡಂಗಿಲ್ಲ ಅಂತ ಪಣ ತೊಟ್ಟಾರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಸಮೃದ್ಧ ದೇಶ ಆಗಲಿ ಹಾಗೂ ಯುವಕರು ನಮ್ಮ ಭಾರತ ದೇಶ ಕಟ್ಟುವಂತ ಮತ್ತು ಸ್ಫೂರ್ತಿ ಆಗುವಂತ ಎಲ್ಲ ಯೋಜನೆಗಳನ್ನ ಹೊಂದಲಿ. ಇವತ್ತೇನು ಗದಗ ಜಿಲ್ಲೆಯಲ್ಲಿ 7 ಮಂಡಳಗಳಲ್ಲಿ ಯುವ ಮೋರ್ಚಾ ವತಿಯಿಂದ ಈ ಮೆರವಣಿಗೆ, ಪಂಜಿನ ಮೆರವಣಿಗೆ ನಡೀತಿದೆ. ಹಲವಾರು ಕಡೆ ಯೋಧರಿಗೆ ಸನ್ಮಾನ ಆಗ್ತಿದೆ. ಇದೇ ರೀತಿ ಎಲ್ಲ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಈ ಸಭೆಗೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿದ್ದಕ್ಕೆ ಭಾರತೀಯ ಜನತಾ ಪಕ್ಷ ನಮ್ಮ ಯುವ ಮೋರ್ಚಾ ವತಿಯಿಂದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ. ಬೋಲೋ ಭಾರತ್. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.